ಸುರತ್ಕಲ್ ಪಣಂಪೂರಿನ ಸಿಇಎಂಎಸ್ ವತಿಯಿಂದ ನವಮಂಗಳೂರು ಬಂದರು ಪ್ರಾಧಿಕಾರದ ಸಿಎಸ್ಆರ್ ಅಡಿಯಲ್ಲಿ ನಿರುದ್ಯೋಗಿ ಮತ್ತು ಹಿಂದುಳಿದ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ಸಮಾರೋಪವು ಪಣಂಪೂರಿನ ಮಹಿಳಾ ಸಮಾಜ ಭವನದಲ್ಲಿ ನಡೆಯಿತು. ನಿರುದ್ಯೋಗಿ ಮತ್ತು ಹಿಂದುಳಿದ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುವ ನಿಟ್ಟಿನಲ್ಲಿ ಕಳೆದ ಜನವರಿ 22ರಿಂದ ಆರಂಭಗೊಂಡು ವಿದ್ಯಾರ್ಥಿಗಳಿಗೆ 45 ದಿನಗಳ ಕಾಲ ಉಚಿತ ತರಬೇತಿಯನ್ನು ನೀಡುತ್ತಿರುವ ಪಣಂಪೂರಿನ ಸಿಇಎಂಎಸ್ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಎನ್ಎಂಪಿಎ ಉಪ ಸಂರಕ್ಷಣಾಧಿಕಾರಿ ಮತ್ತು ಉಪಾಧ್ಯಕ್ಷರಾದ ಕ್ಯಾಪ್ಟನ್ ಮನೋಜ್ ಜೋಶಿ ಅವರು, ಪ್ರತಿಯೊಬ್ಬರ ಜೀವನದಲ್ಲಿ ಉದ್ಯೋಗ ಅತಿ ಮುಖ್ಯವಾಗಿದೆ. ಉದ್ಯೋಗದಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎಂದರು. जब आपको फोटो लगाना ही है तो अपने बैच के बताइए कि जिसका बेस्ट रिकॉर्ड रहेगा उसको हम यहाँ पर लगाएंगे। 25 में से देखिए जो दौड़ते हैं सारे लोग मैराथन में हैं तो फर्स्ट सेकंड थर्ड 3 ही आते हैं। सर ने बताया 25 लोग भेजे थे 3 ही बचे। तो अगर आपको विनर बनना है तो यू हैव टू बी डिफरेंट। तो ये तो मेरा सजेशन है, अगली बार देखिए कौन अपनी फोटो वहाँ डलवा सकता है। अब मैं आपको 2-3 स्टोरीज बताता हूँ। पहली स्टोरी, मैं उत्तराखंड से हूँ, आज से मैं 40 साल पुरानी आपको स्टोरी बताता हूँ। वहाँ पहले बहुत ज़्यादा बसेस, जैसे अब तो ज़माना आ गया है, मोबाइल आ गए हैं, बसेस टैक्सियाँ, मतलब आपको एक जगह से दूसरी जगह जाना है तो आपके पास दसियों ऑप्शन हैं। आपकी जब नींद खुल जाए तब आपको गाड़ी अवेलेबल है। पहले ऐसा नहीं होता था, स्पेशली उत्तराखंड में। यहाँ मुझे पता नहीं है। वहाँ एक रोड होती थी और वहाँ पर उस रोड से दिन में 4 या 5 बस जाती थी बस, और उनके फिक्स टाइम थे। ऑलमोस्ट गांव के लोग ड्राइवर और कंडक्टर के नाम भी जानते थे। ನವಮಂಗಳೂರು ಬಂದರು ಪ್ರಾಧಿಕಾರದ ಕಾರ್ಯದರ್ಶಿ ಜಿಜೋ ತಾಬಸ್ ಅವರು ಮಾತನಾಡಿ, ಇಂತಹ ಕೋರ್ಸ್ಗಳ ಮೂಲಕ ವಿದ್ಯಾರ್ಥಿಗಳ ಜೀವನಕ್ಕೆ ಸಾಕಷ್ಟು ಪ್ರಯೋಜನವಾಗುತ್ತಿದೆ. ಹಾಗಾಗಿ ಕೋರ್ಸ್ಗಳಿಂದಾಗಿ ಹಲವಾರು ಮಂದಿಗೆ ಪ್ರಯೋಜನವಾಗಲಿದೆ ಎಂದು ಹೇಳಿದರು. Are coming out and they are going to get the certificates as well as the placement orders today. So on behalf of NMPA, we thank CMS for taking this initiative, and we definitely will extend further support in the coming years also for continuing this initiative. And to all of you assembled here, I would like to remind you that logistics is one of the sectors that survived even COVID, and it was logistics which supported and kept the life going during the COVID period. So there will definitely be job openings in the logistics sector in the days to come, and you not only you tell everyone to get your skills updated and upskilled for new openings in the logistics sector. Thank you all. ತದಬಳಿಕ ಎನ್ಎಂಪಿಎ ಹಿರಿಯ ವೈದ್ಯಕೀಯ ಅಧೀಕ್ಷಕರಾದ ಡಾ ಸುರೇಖಾ ಹೊಸಕೇರಿಯವರು ಮಾತನಾಡಿ, ಮಹಿಳೆಯರು ಸಿಕ್ಕ ಅವಕಾಶವನ್ನು ಬಿಡಬಾರದು. ಸಿಕ್ಕಿರುವ ಅವಕಾಶದಲ್ಲಿ ಸಾಧನೆಯನ್ನ ಮಾಡಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಬೇಕು ಎಂದರು. ಅವ್ರದ್ದು ದಾರಿ ಹಿಡಿದಿತ್ತು. ಆದರೆ ಇವಾಗ ಈಗ ಹೆಣ್ಮಕ್ಳಿಗೂ ಇದನ್ನು ಬೇರೆ ಬೇರೆ ಅವಕಾಶ ಸಿಗ್ತಾ ಇದೆ. ನಾನು ಹೇಳೋದಂದ್ರೆ, ನೀವು ಯಾವುದೂ ಅವಕಾಶ ಬಿಡಬಾರ್ದು. ನೀವು ಅದನ್ನ ಏನು ಸಿಗ್ತದೆ ಅದರೊಳಗೂ ನೀವು ಅಷ್ಟೇ ಇದರಿಂದ ಸಕ್ಸಸ್ಫುಲ್ ಆಗಲಿ ಅಂತ ಯಶಸ್ವಿ ಆಗಿ ಮುಂದೆ ಹೋಗಬೇಕು. ಸೊ ನೀವು ಎಷ್ಟು ಮುಂದುವರಿಸಿದ್ಕೊಳ್ಳಿ, ಹಾಗೆ ನಿಮ್ಮ ಮುಂದೆ ನಿಮ್ಮದು ಸಂಸಾರ, ನಿಮ್ಮ ಮಕ್ಕಳು ಎಲ್ಲ ಆದಮೇಲೆ ಆದರೂ ಅವ್ರಿಗೂ ಕೂಡ ನೀವು ಗೈಡೆನ್ಸು ಮತ್ತು ಇದು ಕೊಡ್ಬೋದು. ಸೊ ಅದನ್ನು ಹೇಳ್ತಾರಲ್ಲ, ಎಜುಕೇಟ್ ಅ ಮೇಲ್, ಯು ವಿಲ್ ಎಜುಕೇಟ್ ಅ village, but you educate a female, you will educate a whole generation, or you will educate the nation. So ಅದನ್ನು ನಿಮ್ಗೆಲ್ಲರಿಗೂ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸೊ ಹೀಗೆ ಮುಂದೆನೂ ಆಗ್ತಾ ಇರಲಿ. ಮತ್ತು ನಮ್ಮನ್ನು ನೆನಪಿಟ್ಕೊಂಡು ನಿಮ್ಮ ಮುಂದೆ ನೀವು ಯಾವಾಗೂ ಸಕ್ಸಸ್ ಮತ್ತು ಆಗ್ತದಾಗೆ ನೀವು ಹಾಗೆ ಮುಂದೆ ಮತ್ತು ಹೆಣ್ಮಕ್ಳನ್ನ ನೀವು ಪ್ರೋತ್ಸಾಹಿಸಬೇಕು ಅಂತ. ಇದೇ ವೇಳೆ ಸಿಇಎಂಎಸ್ನ ಹಿರಿಯ ಅಧಿಕಾರಿ ಕಮಾಂಡರ್ ಗೋಪಿಕೃಷ್ಣ ಅವರು ಸ್ವಾಗತಿಸಿ, ಸಿಇಎಂಎಸ್ನ ಸೆಂಟರ್ ಮ್ಯಾನೇಜರ್ ಭರತ್ ಕುಮಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು.
ಇದೇ ವೇಳೆ ತರಬೇತಿ ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು. Friends, today I will share experience about how I will study with the logistics field. They provide a training on logistics. I especially study the supply chain management, exam, and warehouse executives and all. And it gains lots of knowledge, and I will gain a good confidence about public speaking and all. ಬೇಕಾಗ್ತದೆ. ಬಟ್ NMPA ಹಾಗೂ ಸಿಮ್ಸ್ ನಮಗೆ ಫ್ರೀ ಕಾಸ್ಟಲ್ಲಿ ನಮಗೆ ಟ್ರೈನಿಂಗ್ ಹಾಗೂ ಜಾಬನ್ನು ನಮಗೆ ಪ್ರೊವೈಡ್ ಮಾಡಿ. I learned so many things about logistics and soft skills because of Sandeep sir and Sujata madam. Sandeep sir teaches about logistics and supply chain management with a very easy way to learn, and Sujata madam she provide more information how to talk with someone else in front, talk about how to behave in workplace and other place. So thank you madam. ಇದೇ ವೇಳೆ ಪ್ಲೇಸ್ಮೆಂಟ್ ಅಧಿಕಾರಿ ದಿವ್ಯಾ, ಎಸ್ಟೇಟ್ ಇಂಜಿನಿಯರ್ ಪ್ರಹ್ಲಾದನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳ ಮೂಲಕ ಸ್ಥಳೀಯ ಯುವಕರಿಗೆ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಪಣಂಬೂರಿನ CEMS ವತಿಯಿಂದ ನವಮಂಗಳೂರು ಬಂದರು ಪ್ರಾಧಿಕಾರದ CSR ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗ್ತಿದೆ. ಇಲ್ಲಿ ತರಬೇತಿ ಪಡೆದುಕೊಂಡಿರುವ 30 ಮಂದಿ ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.